ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 35. ಸೊ ಬೆಳಗ್ಗೆ ಎದ್ದು ಇವತ್ತು ಅಜ್ವಾಯಿನು ಹಾಗೇನೆ ಜೀರಾ ಮತ್ತು ಸೋಂಪು ಎರಡನ್ನೂ ಮೂರನ್ನು ಹಾಕ್ಬಿಟ್ಟು ನಾನು ವಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಡಿಟಾಕ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಆಗೋಕ್ಕೆ ಅಂತೂ ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡುತ್ತೆ, ಹಾಗೆಯೇ ಬಾಡಿ ಫ್ಯಾಟ್ನ ಕಮ್ಮಿ ಮಾಡೋದಕ್ಕೆ ಇದು ಬೆಳಗ್ಗೆನೇ ಒಂದು ಬೆಸ್ಟ್ ಡ್ರಿಂಕು. ಸೊ ನಾನು ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ವಾಟರ್ ಕಲರ್ ಹೇಗಿದೆ ಅಂತ. ಸೊ ಚೆನ್ನಾಗಿ ಕುದಿಸ್ಕೊಂಡು 2 ಲೋಟ ಹಾಕಿದೆ. ಅದನ್ನು 1 ಲೋಟ ಬರೋ ತನಕ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇದೇನಿದೆ ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಮತ್ತೆ ಇದಕ್ಕೆ ಇನ್ನೊಂದ್ಸಲ ನೀರು ಹಾಕಿ ಕುದಿಸ್ಬಿಟ್ಟು ಅಂದರೆ ಕುಡಿಯೋಕ್ಕೆ ಬೆಳಗಿನ ಸಂಜೆ ತನಕ ಕುಡಿಯೋಕ್ಕಾದ್ರೂ ಯೂಸ್ ಮಾಡ್ಕೊತೀನಿ. ಸೊ ನಿಮಗೆ ಗೊತ್ತು, ನಾನು ನೈಟ್ ಟೈಮ್ ಕುಡಿದ್ರೂ ಅಷ್ಟೇ ಜೀರಿಗೆ ಏನಾದರೂ ನೆನೆಸಿದ್ರೆ ಮತ್ತೆ ಅದಕ್ಕೆ ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ಅದನ್ನೇ ಕುಡಿತೀನಿ. ಸೊ ಅದರಲ್ಲಿ ಇರೋ ಜಸ್ಟ್ ಸ್ವಲ್ಪ ಅಂಶಗಳು ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಬನ್ನಿ ಈ ಡ್ರಿಂಕ್ನ ಕುಡಿದು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವು ನನಗೆ ABC ಜ್ಯೂಸ್ನ ಕ್ಯೂಬ್ ಎಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರಿ, ಅದನ್ನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಹಾಗೆಯೇ ನಿಮಗೆ ಒಂದೆರಡು ರೆಸಿಪಿ ಕೂಡ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ರೆಸಿಪೀಸ್ನ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬ್ಲಾಗ್ನ ಕೊನೆ ತನಕ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಕ್ಯೂಟಿನೇ ಮಾಡಿಕೊಟ್ಟಿದ್ದು. ಸೊ ಅದಾದಮೇಲೆ ನಾನು ಎದ್ದು ಕುಡಿತೀನಿರಪ್ಪ 2 ನಿಮಿಷ, ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ. ಆಲ್ರೆಡಿ ಅವಳು ಸ್ಕೂಲಿಗೆ ರೆಡಿ ಆಗಿದ್ಲು. ನಾನು ಕುಡಿದ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಹೇಳಿದೆ. ಸರಿ ಅಮ್ಮ ಶೂ ಪಾಲಿಷ್ ಮಾಡ್ಕೊತೀನಿ ಅಂತ ಟೆರೆಸ್ ಮೇಲೆ ಹೋದ್ಲು. ಅಲ್ಲಿ ನೋಡಿದರೆ ಟೆರೆಸ್ ಮೇಲೆ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬಿಟ್ಟು ಜಾರೇನೋ ಬಿದ್ದಿದ್ದಾಳೆ. ಬಿದ್ದು ಅದು ಕಬ್ಬಿಣಕ್ಕೆ ಹೊಡ್ಕೊಬಿಟ್ಟಿದೆ. ಸೊ ಗದ್ದದ ಹತ್ರ ಓಪನ್ ಆಗಿದೆ. ಹಾಗೆ ಕಾಲೆಲ್ಲ ಫುಲ್ ಏಟಾಗ್ಬಿಟ್ಟಿತ್ತು. ಬೆಳಗ್ಗೆನೇ ನಮಗೆ ಒಂಥರ ಫುಲ್ಲು ಶಾಕ್ ಅಂತಲೇ ಹೇಳ್ಬೋದು ನೋಡಿಬಿಟ್ಟು. ಸೊ ಅದನ್ನು ಬಿದ್ದ ತಕ್ಷಣವೇ ಅವಳು ನಮ್ಮ ಮೇಲ್ಗಡೆ ಮನೆಯಲ್ಲಿರೋರೆಲ್ಲ ಅದನ್ನು ಫುಲ್ ಅದ್ಮಿಟ್ಕೊಂಡಿದ್ದಾರೆ. ಇಲ್ಲಾಂದರೆ ರಕ್ತ ಸುರಿದೋಗ್ತಾ ಇರ್ತಿತ್ತು. ಯಾಕೆಂದರೆ ಫುಲ್ ಓಪನ್ ಆಗಿಬಿಟ್ಟಿತ್ತು ಅದು. ಅವರು ಫುಲ್ ಅದ್ಮಿಟ್ಕೊಂಡಿದ್ರಿಂದ ಬ್ಲಡ್ ಅಷ್ಟು ಬರೋಕ್ಕೆ ಬಿಟ್ಟಿಲ್ಲ. ಅದಾದಮೇಲೆ ಕಾಲು ಬಂದುಬಿಟ್ಟು ರಾಡಿಗೆ ಹೊಡ್ಕೊಂಡ್ಬಿಟ್ಟಿದೆ. ಕಾಲು ಕೂಡ ತುಂಬ ಏಟಾಗಿತ್ತು. ಪಾಪ ಆನೆ ಕೂಡ ಮಲಗಿದ್ರು. ಅವ್ರನ್ನ ಇಬ್ಬರಿಸ್ಕೊಂಡು ಒಂದೇ ಉಸಿರಿಗೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವು. ಅವ್ರ ಸ್ಕೂಲ್ ಎದುರುಗಡೆನೇ ಲೋಟಸ್ ಹಾಸ್ಪಿಟಲ್ ಅಂತ ಇದೆ, ಅಲ್ಲೇ ಕರ್ಕೊಂಡೋಗಿ ಪಾಪ ನೋಡೋಕ್ಕಾಗ್ತಾ ಇರಲಿಲ್ಲ. ಸಖತ್ ಅವಳಿಗೆ ನೋವು ಕೂಡ ಇತ್ತು. ಅದು ನಮಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಅವಳಿಗೆ ಈ ಥರ ಫೇಸ್ಗೆಲ್ಲ ಇಷ್ಟು ಏಟ್ ಮಾಡ್ಕೊಂಡಿದ್ದಾಳೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಇದು ಒಂಥ ಓಪನ್ ಆಗಿಬಿಟ್ಟಿದೆ. ನಂಗೆ ಇವಾಗ ನೋಡಿದ್ರು ಅದು ಭಯ ಆಗುತ್ತೆ. ಪಾಪ ಫುಲ್ ಹತ್ಕೊಂಡು ಅಮ್ಮ ನೋವು ಅಂತ ಫುಲ್ ಹತ್ಕೊಂಡಿದ್ಲು. ಸರಿ ಅಂದ್ಬಿಟ್ಟು ಸರಿ ಡ್ರೆಸ್ಸಿಂಗ್ ಮಾಡಿ, ಎಕ್ಸಾಮ್ ಬೇರೆ ಇದೆ. ಸೊ ಇವತ್ತು ಸೆಕೆಂಡ್ ಎಕ್ಸಾಮ್ ಇತ್ತು ಅವಳಿಗೆ. ಸೊ ಎಕ್ಸಾಮ್ ಕೂಡ ಬರೆಯೋದಕ್ಕೆ ಹೋಗ್ಬೇಕಾಗಿತ್ತು. ಹಾಗಾಗಿ ಅಷ್ಟರಲ್ಲಿ ಡ್ರೆಸ್ಸಿಂಗ್ ಮಾಡಿಸ್ಬಿಟ್ಟು ಕಳಿಸೋಣ ಹೇಗಿದೆ ಎಲ್ಲ ನೋಡಿ ಅಂತ. ಅಲ್ಲಿ ನೋಡಿದರೆ ಡಾಕ್ಟರ್ ಅಷ್ಟು ಬೆಳಗ್ಗೆನೇ ಬಂದಿರಲಿಲ್ಲ. 7:50ಗೆಲ್ಲ ನಾವು 7:45 ಆಗಿತ್ತು. ಆವಾಗಲೇ ನಾವು ಹಾಸ್ಪಿಟಲ್ಗೆ ಹೋದ್ವು. ಅಷ್ಟು ಬೇಗ ಡಾಕ್ಟರ್ ಇಲ್ಲ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಅವರು ನರ್ಸು ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ಸ್ಟಿಚ್ ಮಾಡಬೇಕಾ ಅಂತ ಕೇಳಿದ್ವು. ಸ್ಟಿಚ್ ಮಾಡಿದ್ರೆ ಫೇಸಲ್ಲಿ ಮಾರ್ಕ್ಸ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಸ್ಟಿಚ್ ಬೇಡ, ಇವಾಗ ಗಮ್ ಬಂದಿದೆ ಅದನ್ನು ಹಾಕ್ಬಿಟ್ಟು ಅನ್ಸೋಣ ಅಂತ ಹೇಳಿದ್ರು. 1-2 ನಿಮಿಷದಲ್ಲಿ ಹೋಗಿ ಈ ಥರ ಮಾಡ್ಕೊಂಬಂದಿದ್ದಾರೆ ಮೇಲೆ ಹೋಗ್ಬಿಟ್ಟು. ಕಾಲಂತೂ ಫುಲ್ಲು ರಾಡ್ ಕೊಟ್ಕೊಂಡು ಅದು ಫುಲ್ಲು ಅವ್ಳಿಗೆ ನೋವು. ಗದ್ದ ಓಪನ್ ಆಗಿದ್ದಕ್ಕಿಂತ ಇದೇ ನೋವು ಜಾಸ್ತಿ ಇತ್ತು. ಕನ್ಕೊಂಡಿದ್ದೆ ಮತ್ತು ಗಮ್ ಅಂದರೆ ಮೆಡಿಕಲ್ ಪರ್ಪಸ್ಗೆ ಯೂಸ್ ಮಾಡೋದು. ಗಮ್ ಹಾಕೋಣ ಬೇಡ ಅಂತ ಅದ್ರ ಮೇಲೆ ಗಮ್ನ ಅವಶ್ಯಕತೆ ಇರಲ್ಲ. ಗಮ್ ಏನಾದರೂ ಜಾಸ್ತಿ ಓಪನ್ ಆಗಿದ್ರೆ ಹಾಕಿದ್ರೆ ಜಾಸ್ತಿ ಆದರೆ ಜಾಸ್ತಿ ಡೀಪ್ ಆಗಿದ್ದಾಗಿರ್ತಾರೆ. ಇದನ್ನು ಸ್ವಲ್ಪ ಲೈಟ್ ಆಗಿದೆ, ಅಷ್ಟು ಇದಿಲ್ಲ. ಸ್ವಲ್ಪ ಗಮ್ ಹೋಗುತ್ತೆ. ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಬಿಟ್ಟು ಫೈನಲ್ ಎಕ್ಸಾಮ್ ಅಲ್ವಾ, ಅವ್ರ ಟೀಚರ್ ಹತ್ರ ಎಲ್ಲ ಮಾತಾಡ್ಬಿಟ್ಟು ಬಿಟ್ಬಿಟ್ಟು ಬಂದೆ. ಅವರು ಕೂಡ ಹೇಳಿದ್ರು ಆದರೆ ಬರೀರಿ, ಇಲ್ಲ ಅಂದರೆ ಕರ್ಕೊಂಡೋಗಿ ಪರವಾಗಿಲ್ಲ ಅಂತ. ಕ್ಯೂಟಿನೇ ಇಲ್ಲ ಬರೀತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರ ಮ್ಯಾಮು ಬೇಗ ಮುಗಿಸಿದ ತಕ್ಷಣವೇ ಕಳಿಸ್ಕೊಡ್ತೀವಿ ಮನೆಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಗ್ರಾಸರಿ ಎಲ್ಲ ತೊಗೋಬೇಕಾಗಿತ್ತು. ತೊಗೊಂಡು ಅಲ್ಲೇ ಇದ್ವು ವೆಯ್ಟ್ ಮಾಡಿಕೊಂಡು. ಅಷ್ಟರಲ್ಲಿ 1 ಅವರಲ್ಲೇ ಎಕ್ಸಾಮ್ ಬರೆದ್ಬಿಟ್ಟು ಅವ್ರು ಕಳಿಸ್ಕೊಟ್ರಂತೆ. ಬಂದರು. ಅವ್ರು ಬಗ್ಗಿದ್ರೆ ಫುಲ್ಲು ತಲೆನೋವ್ತಾ ಇದೆ ಅಮ್ಮ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ನಾನಿವತ್ತು
ಬ್ರೇಕ್ಫಾಸ್ಟಿಗೆ ಅಂತ ಆಶ್ ಕಾರ್ಡ್ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದರಲ್ಲಿ 90% ವಾಟರಿಂದ ಕೂಡಿರೋದ್ರಿಂದ ಬಾಡಿನ ಈ ಬಿಸಿಲಲ್ಲಿ ಹೈಡ್ರೇಟ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬಾಡಿನ ಕೂಲ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ದೇನಾದರೂ ಕೋಲ್ಡ್ ಬಾಡಿ ಆಗಿದ್ದರೆ ಸೊ ಈ ಜ್ಯೂಸ್ನ ಅವಾಯ್ಡ್ ಮಾಡಿ, ಏಕೆಂದರೆ ಇದು ಆಲ್ರೆಡಿ ಕೋಲ್ಡು. ಸೊ ಇದನ್ನು ಕುಡಿಯೋದ್ರಿಂದ ಇನ್ನೂ ಬಾಡಿ ಕೋಲ್ಡ್ ಆಗುತ್ತೆ. ಹಾಗಾಗಿ ವೀಕ್ಲಿ 1 ಟೈಮ್ ಮಾತ್ರ ಕುಡಿದ್ರೂ ಕೂಡ ಪೆಪ್ಪರು ಮತ್ತು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಕೋಲ್ಡ್ನೆಸ್ ಕಮ್ಮಿ ಆಗುತ್ತೆ. ಹಾಗೆ ಅಂತೂ ಕುಡಿಯೋದಕ್ಕೆ ಹೋಗ್ಬೇಡಿ, ಯಾಕೆಂದರೆ ತುಂಬ ಕೋಲ್ಡ್ ಆಗುತ್ತೆ. ಸೊ ಇದು ವೆಯ್ಟ್ ಲಾಸಿಗೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇದು ಲೋ ಇನ್ ಕ್ಯಾಲ್ರಿ ಇರುತ್ತೆ. ಹಾಗೆಯೇ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಏನು ನಿಮಗೆ ಟಯರ್ಡ್ನೆಸ್ ಏನಾದರೂ ಆಗ್ತಾಯಿದ್ರೆ ಅದು ಕಮ್ಮಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಬ್ಲಡ್ ಶುಗರ್ ಲೆವೆಲ್ಲ ನಾರ್ಮಲಾಗಿ ಇಟ್ಕೊಳ್ಳೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಒಂದು ಪವರ್ಫುಲ್ ಜ್ಯೂಸ್ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ಗಿಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಯಾರಾದ್ರೂ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಾಯಿದ್ರೆ ಏನು ತೊಗೊಳೋದು ಮಾರ್ನಿಂಗ್ ಟೈಮ್ ಅಂದರೆ ಈ ಜ್ಯೂಸ್ನ ನೀವು ಕಂಟಿನ್ಯೂಸ್ ತೊಗೋಬೋದು. ಅಂದರೆ ವೀಕ್ಲಿ 3-4 ಟೈಮ್ಸ್ ತೊಗೊಳೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಜ್ಯೂಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಕುಡಿಯೋಕ್ಕಾಗಲ್ಲ ಅಂತ ಏನಿಲ್ಲ. ಗ್ರೈಂಡ್ ಮಾಡಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಆಮೇಲೆ ಹೆಲ್ತ್ ಬೆನಿಫಿಟ್ ಇದೆ. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪರ್ಟಿಕ್ಯುಲರ್ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಮೊಸರು ಕೂಡ ಆಡ್ ಮಾಡ್ಬೋದು ನೀವು. ಸೊ ಆಡ್ ಮಾಡ್ಕೊಂಡು ಸೇಮ್ ಮಜ್ಜಿಗೆ ನಾನು ಅದ್ರ ಜೊತೆಗೆ ಸ್ವಲ್ಪ ನೀವು ನೆಲ್ಲಿಕಾಯಿ ಜೊತೆ ಕುಡಿತೀನಿ ಅಂದ್ರೆ ಹಾಗೆ ಪುದೀನಾನ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಹೇರ್ ಫಾಲ್ ಇದ್ರೆ ಕಮ್ಮಿ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಗೆ ಹೆಚ್ಚು ಫೈಬರ್ ಶುಂಠಿ ನಮ್ಮ ಡೈಜೆಷನ್ ಇದ್ರೆ ನಮಗೆ ಮಾಡಕ್ಕೆ ತುಂಬಾನೇ ಫೈಬರ್ ಅಷ್ಟೇ ಸಿಗೋದು. ಅದ್ರ ಜೊತೆಗೆ ಪುದೀನ ಹಾಕಿರೋದ್ರಿಂದ ಬಾಡಿನ ಡಿಟಾಕ್ಸ್ ಮಾಡೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನಾನು ಅಷ್ಟನ್ನು ಹಾಕಿ ನಾನು ಇವತ್ತು ಸೋಸ್ಕೊಂಡು ಕುಡಿತಾ ಇದ್ದೀನಿ. ಸೊ ನೆಲ್ಲಿಕಾಯಿ ಅದನ್ನೆಲ್ಲ ಹಾಕಿದ್ನಲ್ಲ, ನಂಗೆ ಆ ನೆಲ್ಲಿಕಾಯಿ ಸಿಪ್ಪೆ ಬರೀ ಆಶ್ ಕಾರ್ಡ್ ಆದ್ರೇ ಹಾಗೆ ಕುಡಿಬೋದು. ಈ ನೆಲ್ಲಿಕಾಯಿ ಸಿಪ್ಪೆ ಎಲ್ಲ ಹಾಕಿದ್ರೆ ನಂಗೆ ಸಿಕ್ಕಿದ್ರು ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಸೊ ರಸನ ತೊಗೊಂಡೆ. ಸೊ ಇದಂತೂ ವೆಯ್ಟ್ ಲಾಸಿಗೆ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಇದನ್ನು ಕುಡ್ದಾಗೆಲ್ಲನೂ ಬಾಡಿ ರಿಫ್ರೆಶಿಂಗ್ ಅನಿಸುತ್ತೆ ಮಾರ್ನಿಂಗ್ ಟೈಮ್ ಇದನ್ನು ಕುಡಿಯೋದ್ರಿಂದ. ಹಾಗೆಯೇ ಬಾಡಿ ಲೈಟ್ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಇವಾಗ ನಮ್ಮ ಜ್ಯೂಸ್ ರೆಡಿ ಆಗಿದೆ. ಸೊ ಇವಾಗ ಇದಕ್ಕೆ ನೀವು ಒಂದು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಲೆಮನ್ ಕೂಡ ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಂಡು ತೊಗೊಬೋದು. ಚೆನ್ನಾಗಿರುತ್ತೆ ಟೇಸ್ಟು. ನಾನಿವಾಗ ಹೀಗೇ ತೊಗೊತಾ ಇದ್ದೀನಿ. ಆಲ್ರೆಡಿ ನೆಲ್ಲಿಕಾಯೆಲ್ಲ ಹಾಕಿದ್ದೀನಲ್ಲ, ನಿಮಗೆ ಬೆಟ್ಟದ ನೆಲ್ಲಿಕಾಯೆಲ್ಲ ಬೇಡ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಅದಾದಮೇಲೆ ನಾನು ಮಧ್ಯಾಹ್ನ ಲಂಚಿಗೆ ಸೊ ತರಕಾರಿ ಸಾಂಬಾರು ಹಾಗೆ ಸ್ವಲ್ಪ ರೈಸು ಸಲಾಡ್ನ ತೊಗೊಂಡೆ. ಇನ್ನು ನನಗೆ ಯಾವುದೇ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕೆಂದರೆ ಕ್ಯೂಟಿಯಲ್ಲಿ ನೋವು ಅಂತ ಪಾಪ ಫುಲ್ ಇದು ಮಾಡ್ಕೊತಾ ಇದ್ರು. ಅವ್ರ ಕಡೆನೇ ನೋಡ್ಕೊಳ್ಳೋದಾಯ್ತು. ಮತ್ತು ನನಗೆ ಯಾವುದೇ ವಿಡಿಯೋನ ತೊಗೋಬೇಕು ಅಂತ ಮನಸ್ಸು ಕೂಡ ಇರಲಿಲ್ಲ. ಒಂದು ಸ್ವಲ್ಪ ಸಖತ್ತು ಬೇಜಾರಾಗೋಗಿತ್ತು. ಹಾಗಾಗಿ ಸರಿ ಅಂದ್ಬಿಟ್ಟು ಮತ್ತೆ ಯಾವುದೂ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇನ್ನು ಸಂಜೆ ಅಮ್ಮ ನಾನು ಮ್ಯಾಗಿ ತಿಂತೀನಿ ಅಂತ, ಅವಳಿಗೆ ಊಟ ಮಾಡೋಕ್ಕೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಮ್ಯಾಗಿ ತಿಂತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮ್ಯಾಗಿನ ಮಾಡಿಕೊಟ್ಟೆ. ಅದು ನಾವು ಬ್ಯಾಂಡೇಜ್ ಮಾಡಿಸಿದ್ವಲ್ಲ, ಅದನ್ನು ಟ್ಯೂಷನಲ್ಲಿ ತೆಗೆದಿದ್ದಾರೆ, ಬೇಡ ಅದು ಗಾಳಿ ಆಡಲಿ, ಸೊ ಕ್ಯೂ ಕಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅವರು ತೆಗೆದ್ಬಿಟ್ಟು ಕಳಿಸಿದ್ರು. ಟ್ಯೂಷನಿಗೆ ಕೂಡ ಹೋಗಿದ್ರು ಕ್ಯೂಟಿ. ಸೊ ಅದಾದಮೇಲೆ ಅಮ್ಮ ಮ್ಯಾಗಿ ತಿಂತೀನಿ ಅಂದರು. ಕ್ಯೂಟಿಗೆ ಬಾಸುಗೆ ರುದ್ದಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ. ಸರಿ ಅಂದ್ಬಿಟ್ಟು ಮ್ಯಾಗಿನ ಮಾಡಿಕೊಟ್ಟೆ. ಸೊ ಬಾಸು ಮಲ್ಕೊಂಡಿದ್ರ, ಕ್ಯೂಟಿ ವೃದ್ಧಿ ಬಂದ್ಬಿಟ್ಟು ಅವರಿಬ್ಬರೂ ತಿಂದರು. ಸೊ ಹಾಗಾಗಿ ಇನ್ನು ಜಾಸ್ತಿ ನಾನು ಕೂಡ ಯಾವುದೇ ವಿಡಿಯೋನ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ನಾನು ಕೂಡ ಅದೇ ಮ್ಯಾಗಿಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಹಾಗೆಯೇ ಪನ್ನೀರೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮ್ಯಾಗಿಗೆ ಸೂಪ್ನ ಜಾಸ್ತಿ ಇದು ಮಾಡಿಕೊಂಡು ನಾನು ಕೂಡ ನೈಟಿ ತೊಗೊಂಡೆ. ನನಗೂ ಕೂಡ ಇನ್ನು ಏನು ಮಾಡಬೇಕು ಅಂತಲೂ ಮನಸ್ಸಿರಲಿಲ್ಲ. ಹಾಗಾಗಿ ಇದನ್ನೇ ನಾನು ನೈಟ್ ಡಿನ್ನರ್ಗೆ ತೊಗೊಂಡೆ. ಸೊ ನಾನು ಇವತ್ತು ಎಷ್ಟು ಫಾಲೋ ಮಾಡಿದ್ದೇನೋ ಇಲ್ಲ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಇವತ್ತು ನನ್ನ ರೊಟೀನ ಫಾಲೋ ಮಾಡೋ ಇದರಲ್ಲೂ ಇರಲಿಲ್ಲ. ಹಾಗೆಯೇ ನಾನು ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋ ಮನಸ್ಥಿತಿಲೂ ಇರಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.